ಏನ್ರ ಏನ್ರ ಒಬ್ರಿಗೊಬ್ರು ತಬ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಶಂಕರು ಇಟ್ಟು ಬೂದಿ ಎಲ್ಲ ಒಂದೇಯ ಸ್ವಲ್ಪ ಎತ್ವಾಸನೆ ಬೇಡವಾ ಬೇಕಪ್ಪ ಆ ವ್ಯತ್ಯಾಸ ಇದುವರೆಗೂ ಇರ್ಲಿಲ್ಲ. ಅದಕ್ಕೆ ಈ ಹಳ್ಳಿ ಜನಕ್ಕೆಲ್ಲ ಅಪೀಲ್ ತಿನ್ಸಿ ನೀವು ನಿಮ್ ಸಾವುಕಾರ ಇಬ್ರೇ ಎಚ್ಚರವಾಗಿದ್ರಿ. ನೀವ್ ಆಡಿದ್ದೆ ಆಟ ಏರ್ಸಿದ್ದೆ ಬಾವುಟ ಅಂತ ಮೆರಿತಿದ್ರಿ. ಇನ್ಮೇಲೆ ಅದೆಲ್ಲ ಬಂದ್. ತಾಳಪ್ಪ ಮಾವ, ಹೋಗಿ ನಿಮ್ ಕೌರವೇಶ್ವರಿಗೆ ಹೇಳು, ಈ ಪಡವಾರ ಹಳ್ಳಿಲಿ ಪಾಂಡವರು ಹುಟ್ಟಿದ್ದಾರೆ, ಸ್ವಲ್ಪ ಹುಷಾರಾಗಿರಿ ಅಂತ. ನಡೀರೋ. ನಾವು ದುಡುಕ್ಬಾರ್ದಾಗಿತ್ತು ಸಾವುಕಾರ. ಆ ಉಡುಬಡಿ ಮಕ್ಕಳನ್ನ ನಾವ್ ಎದುರಾಕಬಾರ್ದಾಗಿತ್ತು. ನೋಡಿ, ನಾಚಿದ್ದವರು ಈಗ 5 ಆಗ್ಬಿಟ್ರು, 5 ಸೇರ್ಬಿಟ್ಟು ನಮ್ಮನ್ನ ಮಗಲೇ, ಇಡೀ ಹಳ್ಳಿನೇ ಹಿಂಗ್ ಹಿಡ್ಕೊಂಡಿವ್ನಿ. 5 ಜನ ಪೊಂಗುಳಿ ನನ್ ಮಕ್ಳು ನನಗೇನ್ ಮಾಡಂಗವ್ರು. ಅದಕ್ಕೆ ನಿಮ್ಗೊಂದೊಂದ್ಸಲ ಕೆಲಸ ಮಾಡಕ್ಕಿಲ್ಲ ಅನ್ನೋದು. ಇವತ್ತು 5, ನಾಳೆ 50, ನಾಡ್ದು 500. ಅದಕ್ಕೆ ಅವ್ರನ್ನ ಉಪಾಯವಾಗಿ ನಮ್ ಕಡೆಗೆ ಎಳ್ಕೊಂಡ್ಬಿಡವ. ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ? ಅತ್ತ ಕಡೆ ಇರೋನ್ನ ಇತ್ತ ಕಡೆ ಎಳ್ಕೋಬೇಕು ಅಂದ್ರೆ ನೀನ್ ಮಾಡ್ಬೇಕು. ಹಿಂದೆ ಏಕಚಕ ನಗರದಲ್ಲಿ ಪಾಂಡವರು ಭಿಕ್ಷೆ ಮಾಡಿ ತಂದಿದ್ದನ್ನ ಅವ ಕುಂತಿದೇವಿ 5 ಜನನು ಕೂರ್ಸಿ ಕೈ ತುತ್ತಾಗ್ತಾ ಇದ್ಲಂತೆ. ನಿಮ್ಮನ್ನ ನೋಡಿ ಅದು ಗೆಪ್ತಿಗ್ ಬಂತು. ಇದೇನ್ ಕಾಳಪ್ಪ, ಬ್ಯಾಸ್ಗೆಲಿ ಬರ್ಸಿಡ್ಲೆ ಬಡ್ದಂಗ್ ಬಂದ್ಬಿಟ್ರಿ. ಹಂಗೆ ಬಂದೆ. ಮೀಸೆನೆ ಮೂಗ್ ತಿನ್ನೋಕ್ ಶುರು ಹಚ್ಕೊಂಡಾಗ ಏನ್ ಮಾಡ್ತಿ? ಮೀಸೆ ಮೂಗ್ ತಿನ್ನದ? ಇದಂಗೆ ಕನೆಕ್ಷನ್ ಐತಪ್ಪ, ಐತೆ. ಇವಾಗ ನೀವೆಲ್ಲ ಯಾರು? ನಮ್ ಸಾವುಕಾರಿಗೆ ಹತ್ರದ ಕನೆಕ್ಷನ್ ಅವ್ರಲ್ವಾ? ಇವಾಗ ನೀನು ನಮ್ ಸಾವುಕಾರ ತಂಗಿ ಮಗ, ನಮ್ ಕರಿಯ ಸಾವುಕಾರರ ಮನೆಯಲ್ಲಿ 20 ವರ್ಷದಿಂದ ಮನೆ ಮಗನಿಗಿದ್ದ ಆಳ್ ಮಗ. ನಮ್ ಶಂಕರು ನಮ್ ಮೈಲಾರಪ್ಪನವರು ಆಪ್ತ ಸ್ನೇಹಿತರು ಸಾವುಕಾರಿಗೆ ಅವ್ರ ಮಗ. ನಿನ್ನೆ ರಾತ್ರಿ ಕುಂತ್ಕೊಂಡು ಇವ್ರ ಕನೆಕ್ಷನ್ ನಿಂಗೆ, ಇವ್ರ ಕನೆಕ್ಷನ್ ನಿಂಗೆ ಅಂತ ಬುಡ್ಸಿ 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 ಹೇಳ್ದೆ. ಸಾವುಕಾರ ಕಣ್ಣಾಗೆ ನೀರು ದಳ 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 ಅಂತ ಶುರುವಾಯ್ತು. ಹಿಂಗ ಕಳಪವ ಇನ್ನ ನಿಂತಿಲ್ವಾ? ನಿನ್ನಳ್ಗು ಕರಿಯ ಅದು ಏನ್ ತೋರ್ತೋ ಏನೋ. ಸಾವುಕಾರು ತಡಾರ್ಲೆದ್ದಿದ್ದೆ ಕೆಲಸ, ಪಠಾರ್ನ ಕಬ್ಬಣ ಪೆಟ್ಟಿಗೆ ತೆಗ್ದಿದ್ದೆ. ತಡಾರ್ ಅಂತ ನೋಟನ್ನು ಕೊಟ್ಟು ಕೈಗೆ, ಕಾಳಪ್ಪ ಹೋಗು ಕರಿಯನಕ್ಕೆ 1000 ಕೊಡು, ಕಾಸಿನ ಸರ ಮಾಡಿಸ್ಲಿ, ಚೆನ್ನಿನ ಕೈ ಹಿಡೀಲಿ ತಡೆದು ಬಿಟ್ರು. ಹಂಗ ಸರಿ 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 ಸರಿ. ನಮ್ಗೆ ಕೊಡಿಸ್ತೀನಿ ಕಣ್ರ, ನಿಮ್ಗೇನ್ ಬೇಕು ಕೇಳ್ರ, ಕೊಡಿಸ್ತೀನಿ ಕಣ್ರ. ಕಳಪ ಬಾಯ್ಲೆ ಜಿಜ್ಬಿ ಜಿಜ್ಬಿ ಸೋಪಿ ತುಂಬಿಟ್ಟ. ವಾಸ್ ಕೊಡ್ತೀನಿ ಸಿಗ್ತೀನಿ.
ನೋಡಿದ್ರ ಈ ಪುಟ್ಟ ನನ್ನ ಮಕ್ಕಳು ಬದುಕಿದಂಗೆ ನನ್ನಲ್ಲಿ ಹಣ ಮಾಡಾಕ್ಬಿಟ್ರು. ಬಾಯ್ ಪಡ್ಕೊಂಡು ಹಳ್ಳಿ ತುಂಬಾ ಮೆರವಣಿಗೆ ಮಾಡ್ಬಿಟ್ರು. ಕಾಳಪ್ಪ, ಇದು ನಿನ್ನ ಅವಮಾನ ಅಲ್ಲ, ನನ್ನ ಅವಮಾನ. ದೇವಾರಿಸಿ ನನ್ನ ಮಕ್ಕಳ ನಾಗರಾವನ ಹುತ್ತದ ಕೈ ಮಡಗಿದಿರಿ, ಉತ್ಸಾರಾಗಿರಿ. ಸಾವುಕಾರ್ರೆ, ಏನ್ ಗೂಡಿ ಕಲ್ ಬೀಸಿದಿರಿ, ನೀವು ಹುಷಾರಾಗಿರಿ. ಸಾವುಕಾರ್ರೆ, ನಮ್ಮ ಅಕ್ಕನ್ ಸಲೀಸಾಗಿ ಹುಚ್ಚಿ ಮಾಡ್ಬಿಟ್ರಿ, ನಮ್ಮನ್ನು ಉತ್ತರನ್ ಮಾಡಕ್ ಆಗಕ್ಕಿಲ್ಲ. ಮಾವ, ಬೆನ್ನಲ್ ಬಿದ್ದ ತಂಗಿ ಬಾಯಿಗೆ ಸುಲಭವಾಗಿ ಮಣ್ಣು ಹಾಕ್ಬಿಟ್ರಿ, ನಮ್ ಬಾಯಿಗೆ ಮಣ್ಣು ಹಾಕಕ್ಕಾಗಲ್ಲ. ಸಾವುಕಾರ್ರೆ, ದುಡ್ಡಿಗೆ ನಾವು ಗುಲಾಮ್ರಲ್ಲ, ಯೋಚನೆ ಮಾಡಿ ಕಲಿ. ಸಾವುಕಾರೆ, ದುಡ್ಡು ಆಯ್ಕಳಿ. ನಾಳೆ ನಮ್ಮ ಹಳ್ಳಿ ಅಮ್ಮನ ಉತ್ಸವ. ಹೇಳುವ ಹೇಳು, ನಿಂದ್ಬಿಡು, ಇನ್ನೂ ಕರ್ಕೊಂಡು ಹೋಗ್ತೀವಿ. ಹಂಗಾರ ನಿನ್ ಜ್ಞಾನ ಸರಿ ಹೋಯ್ತದ ನೋಡ್ತೀವಿ. ನಾಳೆ ಉತ್ಸವ, ನಮ್ಮಮ್ಮನ ಉತ್ಸವ ನಾಳೆ. ಸುಂದ್ರಿ, ನಾಳೆ ನಮ್ಮ ಹಳ್ಳಿ ಅಮ್ಮನವ್ರ ಉತ್ಸವ ಗೊತ್ತಾಯ್ತಲ್ಲ? ಗೊತ್ತು. ಅದಕ್ಕೂ ಮುಂಚೆ ನಮ್ಮ ಅಮ್ಮನವ್ರನ್ನ ವಸಿ ನೋಡ್ಕೊಂಡೋಗವ ಅಂತ ಬಂದೆ. ಬೇಡಿ, ಹೋಗಿ ಸಂಖ್ಯೆ. ನಿಂತ ವಸಿ ಮಾತಾಡ್ಬೇಕಾಗೈತೆ, ಬಾ ಅಂತೀನಿ. ಬೇಡ ಅನ್ಲಿಲ್ವಾ? ಬರಕಿಲ್ವಾ? ಸಾವುಕಾರ್ರೆ, ಏ ಸುಂದ್ರಿ, ನೀನ್ ನನ್ ಸಾವುಕಾರ್ರೆ ಅನ್ಬೇಡ, ನಾನ್ ನಿನ್ ಗುಲಾಮ. ಒಂದು ವರ್ಷದಿಂದಲೂ ಹಿಂಗೇ ಅಂತಿದ್ದೀರಿ, ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಈ ಉತ್ಸವ ಕಳಿಲಿ, ನಿನ್ನ ಕೂಡಾವಳಿ ಮಾಡ್ಕೊಂತೀನಿ, ನನ್ ಮನೆಗ್ ಮಾರಾಣಿ ಮಾಡ್ತೀನಿ, ದಿಟ್ವಾಗಿ ಅಮ್ಮನವ್ರ ಸಾಕ್ಷಿಯಾಗಿ. ಬದ್ದು ಅಮ್ಮ ಬರ್ತಾಳೆ, ಅಮ್ಮನ್ನೇ ಕೇಳ್ತೀನಿ. ಸಾವುಕಾರ ನನ್ ಯಾಕೆ ಬಿಟ್ಬಿಟ್ರು? ಸಾವುಕಾರು ನನ್ ಯಾಕೆ ಪಾರ್ಕೋಲ್ನಿಂದ ಓಡಿದ್ರು? ಸುಂದ್ರಿ, ಸಾವುಕಾರನ್ನ ಪ್ರೀತಿ ಮಾಡಿದ್ದು ತೆಪ್ಪ. ಅಮ್ಮನ್ ಕೇಳ್ತೀನಿ. ಉತ್ಸವ ಬಂತು, ಅಮ್ಮ ಬರ್ತಾಳೆ. ಉತ್ಸವ ಬಂತು, ಅಮ್ಮ ಬರ್ತಾಳೆ. ಉತ್ಸವ ಬಂತು, ಅಮ್ಮ ಬರ್ತಾಳೆ. ಉತ್ಸವ ಬಂತು, ಅಮ್ಮ ಬರ್ತಾಳೆ. ಅಮ್ಮನ್ನೇ ಕೇಳ್ತೀನಿ. ಉತ್ಸವ ಬಂತು, ಅಮ್ಮ ಬರ್ತಾಳೆ. ಉತ್ಸವ ಬಂತು, ಅಮ್ಮ ಬರ್ತಾಳೆ. ಉತ್ಸವ ಬಂತು, ಅಮ್ಮ ಬರ್ತಾಳೆ. ಸಾವುಕಾರ್ರೆ, ಮನೆ ತವ 3-4 ದಬ್ಬ ಹುಡಿಕೊಂಡ್ ಬಂದಿದ್ರು, ಉತ್ಸವ ಎತ್ಬೇಕಂತೆ, ಜನರೆಲ್ಲ ಕಾಯ್ತಾವ್ರಂತೆ. ಅದಕ್ಕೆ ನೀನ್ ಯಾಕಲ ಇಲ್ಲಿಗೆ ಬಂದೆ? ಆಯ್ಲಿ ಬಿಡು, ಉತ್ಸವ ಯಾವಾಗ ಬೇಕಾದ್ರೂ ಎತ್ ಬೈದು. ಅಪರೂಪಕ್ ಬಂದವಳೆ ನನ್ನ ನಂಜಿ. ಏಯ್, ಹೋಗೋಗೋ. ಸಾವುಕಾರ ಎಲ್ಲಿ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳೋಗು. ಹೋಗೋ. ನಂಜಿ, ಜನ ಕಾಯ್ತಾರೆ, ನೀನ್ ಕಾಯತ್ಯಾ?
ಏನ್ ಕಾಳಪ್ಪವ, ಬೆಳಗ್ಗೆ ಹೊರಡ್ಬೇಕಾದ ಉತ್ಸವ ಮಧ್ಯಾಹ್ನ ಆಯ್ತು, ಇನ್ನೂ ಹೊರಟಿಲ್ಲ. ಏನಿದ್ರ ಅರ್ಥ? ಹೇಳಿದ್ರ ಅರ್ಥ ಅಂದ್ರೆ ಸಾವುಕಾರರು ಬರಬೇಕು, ಮಂಗಳಾರತಿ ಎತ್ತಬೇಕು, ಉತ್ಸವ ಹೊಂದಿಸ್ಬೇಕು. ಬಾಕಿ ಜನ ಎಲ್ಲ ಭಕ್ತಿಯಿಂದ ಸುಮ್ಮನೆ ನಿಂತವ್ರೆ, ನಿಂದೇನಲ್ಲ ಕೋಡು. ಕಾಳಪ್ಪವ, ಜನ ಭಕ್ತಿಯಿಂದ ಸುಮ್ನೆ ನಿಂತಿಲ್ಲ, ನಿಮ್ಮನ್ ಕೇಳೋ ಶಕ್ತಿ ಇಲ್ಲದೆ ಬಾಯಿ ಮುಚ್ಕೊಂಡು ನಿಂತಿದ್ದಾರೆ. ಎಷ್ಟೊತ್ತು ಅಂತ ಜನ ಎಲ್ಲ ಬಿಸಿಲು ಕಾಯೋದು, ಮಕ್ಳು ಮರಿ ಹಸ್ಕೊಂಡಿರೋದು. ಯಾವ್ರಿಗಿಂತ ದೊಡ್ಡವನ ನಿಮ್ ಸಾವುಕಾರ? ಹೊತ್ತಿಗೆ ಸರಿಯಾಗಿ ಬರ್ಬೇಕು, ಉತ್ಸವ ಹೊಂದಿಸ್ಬೇಕು. ಬಾಯ್ ಮುಚ್ಚಿರ್ಲ, ಸಾವುಕಾರರು ಮನೆಯಾಗಿಲ್ಲ. ಅವ್ರ ಅರ್ಜೆಂಟ್ ಕೆಲಸ ಎಲ್ಗೋಗವ್ರೋ ಏನೋ, ಬರೋ ಗಂಟ ಸುಮ್ಕೆ ನಿಂತಿರಿ, ಇಲ್ದಿರ ಹೊಂಟೋಗಿ. ಸಾವುಕಾರರು ಬರೋ ಗಂಟ ಉತ್ಸವ ಹೊಂಡಂಗಿಲ್ಲ. ನಂಜಿ, ಇವತ್ತಿಗೆ ಸಾರ್ಥಕ ಆತು ನೋಡು, ನಾ ತೋಟ ಕಟ್ಸಿದ ಮನೆ. ರಮಣ, ರಮಣ, ಸಾವುಕಾರ ತೋಟದ ಮನೆಯಾಗೆ ನಂಜಾಸಾನಿ ಇಲ್ಲ, ನಂಜಾಸಾನಿ ಅವ್ರ ಜೊತೆ ಸರ್ಸಾರ್ತಾ ಕುಂತವನೆ. ಅವನ್ ಬರ ಗಂಟ ನೀವೆಲ್ಲ ಬಿಸ್ತಲ್ ಹಿಂಗೆ ಒಣಗ್ತಾ ನಿಂತಿರ್ತೀರಾ, ಇಲ್ಲ ಉತ್ಸವ ಹೊಂಟಿರ್ತೀರಾ? ನಡೀರೋ, ನಾನು ಉತ್ಸವ ಹೊಡ್ಸೋಣ. ಸಾವುಕಾರ ಬರ್ಬೇಕು, ಸಾವುಕಾರ ಬಂದ್ಮೇಲೆ ಮಂಗಳಾರತಿ ಆಗ್ಬೇಕು, ಅಲ್ಲಿ ತನಕ ಉತ್ಸವ ಹೊಡ್ಸಂಗಿಲ್ಲ. ಹೊಡ್ಬೇಡಿದೆ, ನಿಲ್ಸಿ. ಮತ್ತೆ ಜಾಗಕ್ಕೆ ತಗೊಂಡವ್ ಮಡಿಗೆ ಅಮೃತ್ವನ ನಾವು ಅಂದ ಗಂಟ ಅಮ್ಮ ಹೊಂಡಂಗಿಲ್ಲ. ಅಮ್ಮ ನಿನ್ನ ಮನೆ ಆಳಲ್ಲ, ನಿನ್ನ ಸೃಷ್ಟನೆ ಮಾಡಿರೋ ತಾಯಿ ಅವಳು. ಮುಂದಕ್ಕೊಂಟವಳೆ, ಹಿಂದಕ್ಕೆ ಹೋಗಕ್ಕಿಲ್ಲ. ಬೇಕಾದ್ರೆ ನೀನೇ ಇದ್ರಿಂದ ಬಾ. ಕಾಣಪ್ಪ, ಮೈಲಾರಪ್ಪ, ಯಾಕಂದ್ರು ನನ್ಗೆ ಅವಮಾನ. ಇನ್ನು ಯಾರು ನೋಡ್ತಾ ಇದ್ದೀರಿ? ಹೋರ ಸಿಂಹ ಚಚ್ಚಿರೋ ಈ ನನ್ ಮಕ್ಕಳನ್ನ. ಚೆನ್ನಾಪುರ ಸ್ಟೇಷನ್ಗೆ ಹೋಗಿ ನಾನ್ ಹೇಳ್ದೆ ಅಂತೇಳಿ ಪೊಲೀಸ್ ಅವ್ರು ಕರ್ಕೊಂಬ. ರಾಮಣ್ಣ, ಅವನ್ ತಲೆ ಒಡೆದ್ ಸತ್ತೋದ್ರೆ ಇನ್ನು ಸುಮ್ನೆ ಬಿಡ್ತಾರೇನೋ? ಬೇಡ ಬರೋ.
ಜನ ಮಿಲಾಯಿಸ್ತೀರೇನ್ರು? ಬಂದ್ರು ಇನ್ನು ಯಾರು ಬಂದ್ರು? ಸಾವುಕಾರ ಗುಲಾಮ್ರ ಬನ್ನಿ. ನೀ ಪೊಲೀಸರು ನಾನ್ ಎಷ್ಟು ಒಳ್ಳೆ ಮನುಷ್ಯ ಅಂತ ನೀವು ಮತ್ತಿಂದಲೂ ನೋಡ್ತಾ ಸಾವ್ಕಾರ್ರಿಗೆ ಎದುರು ಇದ್ದೀನಿ. ಮಾತಾಡ್ಬೇಡ. ಮಕ್ಕಳು ದಿನ ಒಂದ್ ಗಲಾಟೆ. ಊರ್ನ ಹಾಳು ಮಾಡ್ತಾ ಇದ್ದಾರೆ. ಚಿನ್ನದ ಸರ ನಾನ್ ಕತ್ತಿಲ್ಲ. ಚಿನ್ನದ ಸರ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಚಿನ್ನದ ಸರ ಏನಾಯ್ತು ಅಂತ ಸತ್ವಾಳು ನನಗೆ ಗೊತ್ತಿಲ್ಲ. ಚಿನ್ನದ ಸರ ನಾನ್ ಕತ್ತಿಲ್ಲ. ನಿಧಾನಿಸಿ ಸಾವುಕಾರ್ರೆ, ಹುಡುಗರೇನೋ ದುಡುಕ್ಬಿಟ್ಟಿದ್ದಾರೆ. ಇವ್ರನ್ನ ಪೊಲೀಸು ಕೋರ್ಟು ಅಂತ ಎಳಿಬೇಡಿ. ನಮ್ಮಲ್ಲೇ ತೀರ್ಮಾನ ಮಾಡ್ಕೊಳ್ಳೋಣ. ತೀರ್ಮಾನ ನಮ್ಮಲ್ಲೇ ತೀರ್ಮಾನ ಕೋರ್ಟಲ್ಲೇ ಆಗ್ಬೇಕು. ಈ ನನ್ನ ಮಕ್ಕಳು ಜೈಲ್ ಕಂಬಿಗೆ ಎಣಿಸಬೇಕು. ಕಂಟ್ಕೆ ತಂದು ಮಡಗ್ಬಿಟ್ರು. ಅಯ್ಯೋ ಯಾವ್ರ ಒಡವೆನೆ ಕದ್ಬಿಟ್ರಲ್ಲ ಗುರುಗಳೇ. ಯಾಕೆ ಹಿಂಗ್ ಮಾಡ್ತಿರೋ ಅಂತ ಕೇಳಿದ್ರೆ ಸಿಕ್ತಿದ್ದವ್ರನ್ನೇ ಹೊಡೆದ್ಬಿಟ್ರು. ಇಂಥವ್ನು ಸುಮ್ನೆ ಬಿಟ್ಬಿಟ್ರೆ ನಾಳೆ ಊರ್ ದೂರ ಎಕ್ಕುಟ್ಟು ಹೋಯ್ತದೆ. ಎಳ್ಕೊಂಡೋಗೆ ಎಳ್ಕೊಂಡೋಗಿದ್ದಪ್ಪಿದ್ದಾರೆ. ಇವರೇ ಇವನ್ನ ಹಾಳು ಮಾಡ್ತಿರೋರು. ಕಳ್ರಿ ಇವ್ರೆ, ಸುಂಡ್ರಿ ಇವ್ರೆ, ಇವನ್ನ ಎದುರ್ಸವ್ರೆ ಇವ್ರೆ, ಅನ್ಯಾಯ ಮಾಡೋರು ಇವ್ರೆ. ಇವ್ರು ಯಾರನ್ನ ಬಿಡ್ಬೇಡಿ ಪೊಲೀಸರೇ, ಯಾರನ್ನ ಬಿಡ್ಬೇಡಿ. ಎಳ್ಕೊಂಡೋಗಿ ಎಳ್ಕೊಂಡೋಗಿ. ನನ್ನ ಕೆಣಕದವ್ರ ಗತಿ ಏನಾಯ್ತದೆ ಅಂತ ಈ ಹಳ್ಳಿನೇ ತಿಳ್ಕೊಳ್ಳಿ. ಜೀವನದಲ್ಲಿ ನೀವ್ ಎಲ್ಬಿಟ್ರಿ, ಆದ್ರೆ ಒಂದ್ ಆಟ ಮಾತ್ರ ಬಿಟ್ಬಿಟ್ರಿ. ಯಾವ ಆಟನದು? ಅದೇ ಕುದುರೆ ಜೂಜು. ಅದ್ಯಾವ ದೊಡ್ಡ ತೆಗಿಯೋ ಅದನ್ನು ಒಂದೇ ಸಾಡ್ಬಿಟ್ರ ಆತು. ಆದ್ರೆ ನೀವು ಹೋಗವ ನನ್ನ ಕನೆಕ್ಷನ್ ಮಾಡ್ಕೊಂಡೋಗಿ. ಅಲ್ಲೋ ಕಾಳಪ್ಪ, ಆ ಪರದೇಶಿ ಪಾಂಡವರಿಗೆ ಜುಜುಬಿ ಬರೇ 3 ತಿಂಗಳು ಸಜಾ ಹಾಕವ್ರಲ್ಲ, ಒಂದು 3 ವರ್ಷ ಹಾಕಂಗಿ ನೀ ಏನಾರ ಮಾಡಬಾರ್ದಾಗಿತ್ತ? ನ್ಯಾಯ ಹೇಳೋರ್ಗ್ ನೀಯತ್ತಿಲ್ಲ ಎಲ್ಲ. ನಿಮ್ಮತ್ತ ಸಹಕಾರಿ ಹಳ್ಳಿನ ಉದ್ಧಾರ ಮಾಡೋರು, ಬಡವರನ್ನ ಕಾಪಾಡೋರು, ದೇಶನ ಮುಂದಕ್ಕೆ ತರೋರು. ನೀವು ಅಂದ್ರೆ ಊರು, ಊರು ಅಂದ್ರೆ ನೀವು, ಹಿಂಗೈತೆ ಕನೆಕ್ಷನ್ ಅಂತ ನಾನು ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರ ತಲೆಗೆ ಹತ್ಲಿಲ್ಲ. ಎಲ್ಬಡಿ ಇನ್ನು ಅವ್ರು 3 ತಿಂಗಳು ಮೈ ಮೂಳೆ ಮುರಿಸ್ಕೊಂಡು ಇಲ್ಲಿ ಬರೋದ್ರಲ್ಲಿ ಇನ್ನು 30 ವರ್ಷ ಅವರು ನಿಮ್ಮ ಮುಂದೆ ಬಾಲ ಬಿಚ್ಚಾಗಿಲ್ಲ. ಅಂದ್ರೆ ನನ್ನ ಆಯಸ್ಸು ಇನ್ನು ಬರೇ 30 ವರ್ಷ ಅಂತ್ಯ? ಇನ್ನ 30 ಬೇಕಾದ ದರ್ಬಾರ್ ಮಾಡ್ಬೋದು. ನನಗ್ಯಾಕೆ ಬೇಕಲ್ಲ ಇನ್ನು ದರ್ಬಾರು? ನನ್ ಮಗ ಇಲ್ವಾ? ನನ್ ವಹಿವಾಟೆಲ್ಲ ಚೆನ್ನಿ ಸಾಹುಕಾರರು ನಡ್ಕೊಂಬತ್ತಿರೋ ದಾರಿಗೆ ಅಡ್ಡ ಬಂದ್ ನಿಂತ್ಕತೀಯಾ? ಸಾಲ ವಸೂಲಿ ಮಾಡೋರಂಗೆ ಬಿಡೋ ದಾರಿ. ನಮ್ಮ ಹಳ್ಳಿಲಿ ಸಾವುಕಾರಿಗೆ ಬೇರೆ ದಾರಿ, ಬಡವರಿಗೆ ಬೇರೆ ದಾರಿ ಅಂತ ನಂಗ್ ಚೆನ್ನಾಗ್ ಗೊತ್ತೈತೆ ಶಕುನಿ ಮಾವ. ಸಗರಿ ಮಾವ, ಹೆಂಗೈತೆ ಜೀವಕ್ಕೆ? ಒಚ್ಚುವ ದಿವಸ ಚಿನ್ನ ಸರ ಕಳ್ತನ ಆದಾಗ್ಲೇ ಆ ಕರೀನ್ ಜೊತೆ ನಿನ್ನು ಜೈಲಿಗೆ ಕಳಿಸ್ಬೇಕು ಅಂತ ಮಾಡಿದ್ದೆ. ಏನ ನಮ್ಮಳ್ಳಿ ಹೆಣ್ಣು ಅಂತ ಸುಮ್ನೆ ಬಿಟ್ಟಿದ್ದೀನಿ ಗೊತ್ತಾ? ನನ್ ಕರಿಯ ಏನ್ ಅನ್ಯಾಯ ಮಾಡಿದ ಸಾವುಕಾರ್ರಿ? ಅವನಿನ್ ಜೈಲ್ ಕಳಿಸ್ಬಿಟ್ರಲ್ಲ. ಹುಟ್ಟಿದಾಗ್ಲಿಂದ ನಿಮ್ಮನೇಲಿ ದುಡ್ದ, ನಿಮ್ ಸೇವೆನೇ ಮಾಡ್ದ. ನನ್ ಕರಿಯ ಒಂದೊತ್ತಿಗೆ ಈಟೀಟು ಅನ್ನ ಉಂಟ ಇದ್ದ. ಜೈಲ್ನಾಗೆ ಇದೇ ಇಟು ಆತರತ್ತಲ್ಲ. ನನ್ ಕರಿಯ ಹೊಟ್ಟೆ ಸಾಲದೆ ಸತ್ತೋಯ್ತಾನೆ. ನಿಮ್ ತಮ್ಮಯ್ಯ ನನ್ ಕರಿಯ ಬಿಡಿಸ್ಬಿಡಿ. ನೋಡಿದ್ಯಾ ಕಾಳಪ್ಪ ಹೆಂಗ್ ಅಳ್ತಾ ಇದ್ದಾಳೆ? ಅದು ಇವಳಿಗೂ ಅಕ್ಕರಿಯನ್ಗೂ ಇರೋ ಕನೆಕ್ಷನ್.
ಹಂಗಳಿಸ್ತಾನೆ ಆ ಹಂಗಳಿಸ್ತಾನೆ ಕನಕ್ಸನನ್ ಸಂಬಂಧನೇ ಕಟಕ್ ಅಂತ ಕತ್ತರಿಸ್ಬಿಟ್ರೆ ಕರೆಂಟ್ ಶಕುನಿ ಮಾವ ಕರಿಯನ್ನ ನನ್ನ ಬೇರೆ ಮಾಡೋರು ಈ ಮಣ್ಣಲ್ಲಿ ಯಾರು ಹುಟ್ಟಿಲ್ಲ. ಜೈಲಾಗಿರೋ ನನ್ ಭೀಮಾ ಬರ್ತಾನೆ, ದುರ್ಯೋಧನ ತೊಡೆ ಮುರಿಯೋ ನನ್ ಭೀಮಾ ಬರ್ತಾನೆ. ನಿನ್ ಭೀಮ ಬರ್ತಾನ, ನನ್ ತೊಡೆ ಮುರಿತಾನ, ಅದಕ್ಕೂ ಮುಂಚೆ ಬರ್ತಾನೆ ನಮ್ ದುಶ್ಯಾಸನ. ಇವಳಿಗೆ ದುಶ್ಯಾಸನ್ ಪಾರ್ತಾಪಾವ. ಸಾವುಕಾರ್ರೆ ಅಕ್ಕಿ ಹೆಂಗೈತೆ ನೋಡವ. ಸಾವುಕಾರ್ರೆ, ಕಾಳಪ್ಪ, ಈ ಜಂಗಮಯ್ಯ ಇಲ್ಲಿಗೆ ಯಾಕೆ ಬಂದ? ಜಂಗಮಯ್ಯನವ್ರೆ, ನಿಮಗೂ ಈ ಜಾಗಕ್ಕೂ ಏನ್ ಕನೆಕ್ಷನ್ನು? ಇಲ್ಲಿಗೆ ಯಾಕೆ ಬಂದ್ರಿ? ಚೆನ್ನವ್ವ, ಆ ವಸ್ತ್ರ ಉಟ್ಕೊಂಡು ಹೊರಗೆ ಬಾರವ. ನಾನು ಇಲ್ಲಿರೋವರೆಗೂ ನಿನಗೆ ಯಾವ ಭಯನೂ ಇಲ್ಲ ತಾಯಿ. ಸಾವುಕಾರ್ರೆ ನೋಡಿದ್ರ? ವಸ್ತ್ರದಾನ ವಸ್ತ್ರದಾನ, ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಪ್ರತ್ಯಕ್ಷ. ನಾನ್ ಕೃಷ್ಣ ಅಲ್ದೇ ಇರ್ಬೋದು ಸಾವುಕಾರ, ಆದ್ರೆ ನೀವು ಮಾತ್ರ ಕೌರವ್ರ ಹಾಗೆಯೇ ವರ್ತಿಸ್ತಾ ಇದ್ದೀರಾ. ಯಾ ಜಂಗಮಯ್ಯ, ನಮ್ ಸಾವುಕಾರ ಕತೆಗೂ ನಿನ್ ಪುರಾಣ ಕತೆಗೂ ಕನೆಕ್ಷನ್ ಮಾಡ್ಬೇಡ ಕಣೆ. ಹೇಳಮ್ಮ, ಹೇಳ್ತಾಯಿ. ಸಾವುಕಾರ್ರೆ, ಇಲ್ಲೈತೆ ನೋಡ್ರಿ, ಕಾವಿಗೂ ಕಾಮಕ್ಕೂ ಕನೆಕ್ಷನ್. ಜಂಗಮಯ್ಯ ಮೈಯಿ ಕಾವಿ ತೊಟ್ಟಿದಾನೆ ಅಂದ್ರೆ ಒಳಗೆ ಬೆಚ್ಚಿ ಕುಂತಿರು ಆ ಕಾಮಕ್ಕೆಲ್ಲಾರು ಕಾವಿ ತೊಡ್ಸಕಾಯ್ತದ ಕಾಳಪ್ಪ. ಸಾವುಕಾರ್ರೆ, ಕಾವಿ ತೊಟ್ಟವ್ರನ್ನೇನೋ ತಮಾಷೆ ಮಾಡ್ಬಿಟ್ರಿ, ಹುಡುಗೋಲ್ ಹಿಡಿದ ಕೈನು ತಮಾಷೆ ಮಾಡ್ತೀರಾ? ಸುಂದ್ರಿ ಮಾನ ಏನೋ ಕಸ್ಕೊಂಡ್ಬಿಟ್ರಿ. ಈಗ ಚೆನ್ನಿ ಸೀರೆನೂ ಕಸ್ಕೊಂಡ್ಬಿಟ್ರ? ಸುಂದ್ರಿ ಮಾನ ಹೋದ್ರೆ ಹೋಗ್ಲಿ, ಚೆನ್ನಿ ಸೀರೆ ಕೊಟ್ಬಿಡಿ. ಕೊಡಕ್ಕಿಲ್ವಾ? ಸಾವುಕಾರ್ರೆ, ನಮ್ಮ ಹುಚ್ಚರ ಕನೆಕ್ಷನ್ ಬೇಡ. ಅವನಿಗೆ 500 ಕೊಟ್ಟು 1000 ಬರ್ಸ್ಕೊಂಡಿರ್ಲಿಲ್ವ ನಾನು? ಅದಲ್ದೆ ಇದು ಮೂಲೆ ಹಟ್ಟಿ ಮಾಧವನಲ್ಲ, ಅವೊಂದು 2 ಎಕರೆ ಜಮೀನು ಸ್ವಾಧೀನ ತಕೊಂಡ್ಬಿಡ್ಬೇಕು ನಾವು. ಹೇಳುದು ಸರಿಯನ್ನು. ಮತ್ತೆ ನಮ್ ತಾ ಬಾಲ ಬೆಚ್ಚಿದ್ರೆ ಸುಮ್ಕಿರ್ತೀವ, ಕತ್ತರಿಸಿ ಹಾಕಿಸ್ಬಿಡ್ತೀವಿ. ಅಣ್ಣ 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 ಅಣ್ಣ, ನಿನಗ್ ನಾನು ಏನ್ ಅನ್ಯಾಯ ಮಾಡಿದೆ ಅಂತ ಇದ್ದೊಬ್ಬ ಮಗನ್ನ ಜೈಲಿಗೆ ಕಳಿಸ್ಬಿಟ್ಟೆ. ನಿನ್ ಕಾಲ್ ಕಟ್ಕೊಳ್ತೀನಣ್ಣ, ಅವನ್ ಬಿಡಿಸ್ಬಿಡಣ್ಣ. ಲಕ್ಷಮ್ಮ, ಕೋರ್ಟ್ನಾಗೆ ಶಿಕ್ಷೆ ಕಾಯಂ ಆದ್ಮೇಲೆ ಬಿಡ್ಸಾಕ್ ಹಾಕಿಲ್ಲ. ಇದ್ ಬರ್ಲಿ ಬಿಡು 3 ತಿಂಗಳು ನೋಡು. ಜೈಲಾಗಿದ್ ಬರೋ ಬುದ್ಧಿ ಬೈಲಾಗಿದ್ರೆ ಬರಕ್ಕಿಲ್ಲ. ಲಕ್ಷ್ಮಿ,
ಜೈಲಿಂದ ಬಂದ ಮೇಲಾದ್ರೂ ನಿನ್ ಮಗನಿಗೆ ಮರ್ವಾದಿ ಆಗಿರ ಕೇಳು. ನನಗೆ ತಿರುಗಿ ಬೀಳೋದಾಗ್ಲಿ ಎದ್ರ ಪಾಲ್ಟಿ ಕಟ್ಟಾದಾಗ್ಲಿ ಏನಾರು ಮಾಡ್ದ ಅವನ್ ಕೈ ಕಾಲು ಮುರಿಸಿ ಕಂಬ ಕಟ್ಟಿ ಆಯ ಗಂಟ ಚೋರ್ ಚೋರೆ ರೊಟ್ಟಿ ಎಸಿತೀನಿ. ಅಣ್ಣ, ದುಃಖ ತಡಿಲಾರ್ದೆ ನಿನ್ ಮನೆ ಬಾಗಿಲಿಗೆ ಬಂದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ನಿನ್ನಿಂದ ಕೈ ಕಾಲು ಮುರಿಸ್ಕೊಂಡು ಕಂಬ ಕಟ್ಟಿಸ್ಕೊಂಡು ನೀನ್ ಹಾಕೋ ರೊಟ್ಟಿ ಚೂರಿಗೆ ಬಾಯಿ ಬಿಡಕ್ಕೆ ನಾನ್ ಹಡೆದಿರೋದು ಬಳೆ ತೊಡೋ ಹೆಣ್ಣಲ್ಲ. ನಿನ್ ಹಾಗೆ ಮೀಸೆ ಹೋತಿರೋ ಗಂಡಸನ್ನ ಜ್ಞಾಪಕದಲ್ಲಿಟ್ಕೋ. ಸಾವುಕಾರ್ರೆ ಬಿಡ ಕಾಳಪ್ಪ, ಇವತ್ ಯಾಕೋ ನನ್ ಮಗನ ಜ್ಞಾಪಕ ಬಹಳ ಬರ್ತಾ ಇತ್ತಲ್ಲ. ಅಪ್ಪಾಜಿ, ಅಪ್ಪ ಅಪ್ಪ, ಇದೇನ್ಲ ಮಗ ದಿಢೀರ್ ಬಂದ್ಬಿಟ್ಟೆ? ದಿಢೀರ್ನು ಬರ್ತೀನಿ, ದಿಢೀರ್ನು ಹೋಗ್ತೀನಿ. ಅದೇ ನಿನ್ ಹೊಸ ಯಾರ್ಲ ಅವರು? हाय मैना, get on please, come in. गाड़ी से उतरो. Welcome home. मैना, मेरे डैडी से मिलो. ನಮಸ್ತೆ. अंदर चलो. वाह कैसा लग रहा है हमारा घर? फैंटास्टिक, बहुत अच्छा है. ये तो 300 साल पुराना है. हाँ. अप्पा जी, बनी ले, बनी. मिस्टर मरी जी, आपके पिताजी तो एकदम जवान दिखते हैं. ಏನ್ ಮಗ, ನನಗೆ ಇವರು ಜವಾನ ಅಂತಾರೆ. ಅಪ್ಪಾಜಿ, ಹಿಂದಿ ಭಾಷೆಯಲ್ಲಿ ಜವಾನ್ ಅಂದ್ರೆ ಪ್ರಾಯದ ಹುಡುಗ ಅಂತ ಅರ್ಥ. ನೀನು ಪ್ರಾಯದ ಹುಡುಗ ಇದ್ದಾಗಿದ್ಯಾ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಂಗ ಇನ್ನೊಂದಪ್ಪ ಹೇಳಿ. ಏ हमारा डैडी का जिगरी दोस्त है और इनका नाम काड़प्पा. ओह, नमस्ते. इनका नाम क्या बोले? कಳ್ಳಪ್ಪ. ಅಯ್ಯಯ್ಯಪ್ಪ. ಅಯ್ಯಯ್ಯಪ್ಪ. ಅಲ್ಲ ಅವ್ರ ಹೆಸರು ಕಾಳಪ್ಪ. ಕಾಳಪ್ಪ. ಲಪ್ಪ ನನ್ನ ಹೆಸರು ಮೈಲಾರಪ್ಪ. ಮೈಲಾರಪ್ಪ. ರಪ್ಪ. ನಮ್ ಸಾವುಕಾರರಿಗೆ ಅವರು ಬಲಗೈ, ನಾನು ಎಡಗೈ. क्या बोल रहे? मतलब ये मेरे डैडी का राइट हैंड और ये लेफ्ट हैंड. ओह, आई सी. ಸರಿ ಕಣ ಮಗ, ಇವ್ರು ಯಾರು, ಯಾಕೆ ಬಂದವ್ರೆ? ಅಪ್ಪಾಜಿ, ಇವರು ಡೆಲ್ಲಿ. ಇದು ದಿಲ್ಲಿ ಕಲೆಕ್ಷನ್. ಸಾವುಕಾರ್ರೆ, ನಮ್ಮ ಮರಿಗೌಡ್ರು ದಿಲ್ಲಿಲೆಲ್ಲ ಕಲೆಕ್ಷನ್ ಮಾಡ್ಕೊಂಡವ್ರೆ. ನನ್ನ ಮಗ ಅಲ್ವೇನೋ? ಅಪ್ಪಾಜಿ, ಇವ್ರ ಹೆಸರು ಮೈನಾ ಚೌಧರಿ ಅಂತ. ಇವ್ರ ತಂದೆ ಡೆಲ್ಲಿಗೆ ದೊಡ್ಡ ಮನುಷ್ಯರು. ಓ, ಈ ಊರಿಗೆ ನಮ್ ಸಾವುಕಾರ ಇದ್ದಂಗೆ. ಅಚ್ಚರಿ ಕಣ್ ಮಗ, ಈ ದಿಲ್ಲಿನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ನಾವಿಬ್ರು ಒಂದು ದೊಡ್ಡ ಪ್ಲಾನ್ ಹಾಕೊಂಡ್ ಬಂದಿದೀವಿ. ಪ್ಲಾನ್ ಏನ್ ಮಗ ಅದು ಫಲಾನು? मिस्टर मरी जी, आई एम टायर्ड. चलो आराम करेंगे. ಅಪ್ಪಾಜಿ, ನಮ್ಮಿಬ್ಬರಿಗೆ ಪ್ರಯಾಣ ಮಾಡಿ ತುಂಬಾ ಆಯಾಸವಾಗಿದೆ. ಈ ಪ್ಲಾನ್ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ಉಳ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಸ್ವಲ್ಪ ರೆಸ್ಟ್ ಮಾಡಿ ಪಾಪ. ಅಪ್ಪಾಜಿ, ನಮ್ ದೇಶದಲ್ಲಿ ಚಿಕ್ಕ ಹಳ್ಳಿಗಳಲ್ಲಿ ಸಹ ದೊಡ್ಡ ಫ್ಯಾಕ್ಟರಿಗಳನ್ನು ಮಾಡಬೇಕು ಅಂತ ಸರ್ಕಾರದವರು ಕೋಟಿ ರೂಪಾಯಿಗಳನ್ನು ಕೊಡೋಕೆ ತಯಾರಾಗಿದ್ದಾರೆ. सावकार जी, ಮೈನಾಜಿ, हम सब मिलके आपके गांव में एक फैक्ट्री खोलेंगे. बहुत बड़ा फैक्ट्री खोलेंगे. ಏನಂತವ್ರೆ ಮೈನಾಜಿ ಇವ್ರು? ನಾವೆಲ್ಲ ಸೇರಿ ನಮ್ ಹಳ್ಳಿಯಲ್ಲಿ ಒಂದ್ ದೊಡ್ಡ ಫ್ಯಾಕ್ಟ್ರಿ ಮಾಡೋಣ ಅಂತಾರೆ. मिस्टर मरी जी, आपने अभी तक आपके पिताजी को हमारा फैक्ट्री का प्लान नहीं बताया. बताइए ना, बताइए. ಏನ್ ಭತ್ತ ಗಿತ್ತ ಅಂತವ್ರೆ? ತೋರ್ಸು ಅಂತ. ಓ, ಹಿಂದಿ ಭಾಷೆಯಲ್ಲಿ ಭತ್ತ ಅಂದ್ರೆ ತೋರ್ಸು ಅಂತ. ಅಪ್ಪಾಜಿ, ಇದು ನಮ್ ಫ್ಯಾಕ್ಟ್ರಿ ಪ್ಲಾನ್. ये देखिए, ये लेबर्स कॉलोनी है. लेबर्स कॉलोनी. ಹಂಗಂದ್ರೆ ಅಂದ್ರೆ ಕೆಲಸಗಾರರ ವಾಸ ಮಾಡೋಕೆ ಮನೆಗಳ ಪ್ಲಾನ್. हाँ. ಕೆಲಸಗಾರರಿಗೆ ಹಾಕ್ಲಾ ಮನೆ? ಅಪ್ಪ, ಅದು ಫ್ಯಾಕ್ಟ್ರಿ ರೂಲ್ಸು. ಹಂಗ ये देखिए. हाँ ಇದು ನಾವು ವಾಸ ಮಾಡೋಕೆ ಮನೆಗಳ ಪ್ಲಾನ್. जी. ಇದು ಬೇಕೇ ಬೇಕು. ಏನ್ ಕಾಳಪ್ಪ? ಅಲ್ವಾ ಮತ್ತೆ? सावकार जी, ಮೈನಾಜಿ, सुनिए सावकार जी, आपके गांव में फैक्ट्री खोलने के लिए मेरे पिताजी है ना, सरकार से 20 लाख रुपया दिलवाते हैं. ಅಪ್ಪಾಜಿ, ಇವ್ರ ತಂದೆಯವರು ನಮ್ಮ ಹಳ್ಳಿಲಿ ಫ್ಯಾಕ್ಟ್ರಿ ಓಪನ್ ಮಾಡೋದಕ್ಕೆ ಸರ್ಕಾರದಿಂದ 20 ಲಕ್ಷ ರೂಪಾಯಿ ಕೊಡಿಸೋಕೆ ತಯಾರಾಗಿದ್ದಾರೆ. 20 ಲಕ್ಷ? ಹಂಗಾರ ಮಾಡ್ಬಿಡಿ. ಆದ್ರೆ ಅಪ್ಪಾಜಿ, ಅದಕ್ ಮುಂಚೆ ನಾವು
2 ಲಕ್ಷ ರೂಪಾಯಿ ಇವ್ರ ತಂದೆಯವರಿಗೆ ಒಯ್ದು ಕೊಟ್ರೆ ಅವರು ಸರ್ಕಾರಕ್ಕೆ ಕಟ್ಟಿ 20 ಲಕ್ಷ ರೂಪಾಯಿ ನಮ್ಗೆ ಮಂಜೂರು ಮಾಡಿಸ್ಕೊಡ್ತಾರೆ. ನಂತ ಬೆಲ್ಲಾಯ್ತು 2 ಲಕ್ಷ. ನಿನ್ ಜೇಬಿಂದ ಕೊಡಬೇಡ ಅಪ್ಪಾಜಿ, ಸುತ್ತಮುತ್ತ ಇರೋ ಹಳ್ಳಿಯವ್ರನ್ನ ನಮ್ಗೆ ಪರಿಚಯ ಮಾಡಿಸ್ಕೊಟ್ಬಿಟ್ರೆ ಸಾಕು. ಗೊತ್ತಾಗೋಯ್ತು. ನೀವು ಈ ಸುತ್ತಮುತ್ತ ಇರೋ ಹಳ್ಳಿ ಜನಗಳನ್ನೆಲ್ಲ ಇವರ ಕನೆಕ್ಷನ್ ಮಾಡಿ ಕೊಟ್ಬಿಟ್ರೆ ಇವರು ದೊಡ್ಡ ಕುಳದಿಂದ ಹಿಡಿದು ಸಣ್ಣ ಕುಳದವರೆಗೂ ಹಿಡ್ಕೊಂತಾರೆ. 1000 ರೂಪಾಯಿ ಕೊಟ್ಟರು ತಕ್ಕಂತಾರೆ, 500 ರೂಪಾಯಿ ಕೊಟ್ಟರು ತಕ್ಕಂತಾರೆ, 100 ರೂಪಾಯಿ ಕೊಟ್ಟರು ತಕ್ಕಂತಾರೆ, 5 ರೂಪಾಯಿ ಕೊಟ್ಟರು ತಕ್ಕಂತಾರೆ, 50 ಪೈಸಾ ಕೊಟ್ಟರು ತಕ್ಕಂತಾರೆ. ಹಿಂಗೆ ತಕ್ಕಂಡು 2 ಲಕ್ಷ ಮಾಡ್ತಾರೆ, ದಿಲ್ಲಿಗೆ ಹೋಗ್ತಾರೆ, 20 ಲಕ್ಷ ತಕ್ಕಂಡು ಬರ್ತಾರೆ ಅಲ್ವಾ ಮರಿಗೌಡ್ರೆ? ಕರೆಕ್ಟ್ ಆಗ್ಲಿ, ಹಂಗೆ ಮಾಡ್ಬಿಡವ. ಮೈನಾ ಡ್ಯಾಡಿ ಹ್ಯಾಸ್ ಅಗ್ರೀಡ್, ಯು ವಿಲ್ ಹೆಲ್ಪ್ ಅಸ್. अच्छा शुक्रिया, बहुत बहुत शुक्रिया. ಏನ್ ಶುಕ್ರವಾರ ಶುರು ಮಾಡ್ಕೊಳ್ಳವ ಅಂತಾರ? ಅಪ್ಪಾಜಿ नमस्ते जी. ಮಗ, ಇದೇನ್ಲ ಈ ಆಸ? ಈ ದಿಲ್ಲಿಯವ್ವ ನೆನ್ನೆ ನೋಡಿದ್ರೆ ಪಟ್ಟು ಕುಂತ ಮಾರಾಣಿಂಗೆ ಪಳಪಳ ಅಂತ ಒಳಿತಿದ್ದೋಳು, ಇವತ್ ನೋಡಿದ್ರೆ ವನವಾಸಕ್ಕೆ ಹೊಂಟಿರು ಸೀತೆ ಹಂಗಾಗ್ಬಿಟ್ಟವಳಲು. ಇದಕ್ಕೆ ನಿಮ್ಗೊಂದೊಂದ್ಸಲ ಇಲ್ಲ ಅನ್ನೋದು. ಅವ್ರು ಹೊಂಟಿರೋ ಕೆಲ್ಸಕ್ಕೂ ಹಾಕಿರೋ ದಿರ್ಸ್ಗೂ ಬಲವಾದ ಕನೆಕ್ಷನ್ ಐತೆ. ಆ ಕಲೆಕ್ಷನ್ಗೂ ಈ ದಿರುಸ್ಗೂ ಏನು ಕನೆಕ್ಷನ್? ಇವಾಗ ಕಾವಿ ಹಾಕ್ದೆ ಹೋದ್ರೆ ಸ್ವಾಮಿಗಳು ಅಂತ ಕೈ ಮುಗಿತೀವ, ಕಾಕಿ ಬಟ್ಟೆ ಹಾಕ್ದೆ ಹೋದ್ರೆ ಪೊಲೀಸ್ನವರು ಅಂತ ಹೆದರ್ಕೊಳ್ತೀವ. ಹಂಗೆ ಈ ಕಾಲದಾಗೆ ಏನಾರ ಮಾಡ್ಬೇಕು ಆಗ್ಬೇಕು ಅಂದ್ರೆ ಮಾತಿನ ವರಸೆ, ಹಾಕೋ ದಿರಸೆ ಮುಖ್ಯ. ಹಿಂಗ ಈ ಗೊತ್ತಾಯ್ತು. ಅಪ್ಪಾಜಿ ಹೊರಡೋಣವಾ? ಹೋಗವಾ, ಬನ್ನಿ 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 ಬನ್ನಿ. शुक्रिया. ये 2 लाख रुपया जमा करने में आप लोगों ने हमारी बहुत मदद की, इसके लिए बहुत बहुत शुक्रिया. आप जैसे इतने अच्छे लोगों को मैंने अभी तक किसी गांव में नहीं देखी. ನಿಮ್ಮಂತ ಒಳ್ಳೆ ಜನರನ್ನ ಇವರು ಇದುವರೆಗೂ ಯಾವ ಹಳ್ಳಿಲೂ ನೋಡಿಲ್ಲ ಅಂತಾರೆ. भगवान तो ऊपर नहीं, इसी गांव में है, सावकार जी के रूप में है. ಅಪ್ಪಾಜಿ, ದೇವರ ಮೇಲೆ ಇಲ್ಲ, ನಿನ್ ರೂಪದಲ್ಲಿ ಈ ಹಳ್ಳಿಲಿದ್ದಾರೆ ಅಂತ ಹೇಳ್ತಾರೆ. अब मैं और मरी जी दिल्ली जा रहे हैं और मैं वादा करती हूँ कि मैं जल्दी वापस आऊंगी और आप लोगों की आशा पूरी करूंगी. हम सब मिलके इस गांव में फैक्ट्री जरूर खोलेंगे. नमस्ते नमस्ते. ಮಗ, ಇಲ್ಲಿಂದ ಎಲ್ಲ ಐಸಿ ಕಾಗಜ ಬರೀ. ಆಗ್ಲಿ ಅಪ್ಪಾಜಿ. ನಾನು ದಿಲ್ಲಿಗೆ ಹೋಗ್ತೀನಿ.